ಹಲೋ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ಹೆಸರು ಬೇಳೆಯಿಂದ 3 ರೀತಿಯ ಆರೋಗ್ಯಕರ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ಇದು ಮಾಡುವಂಥದ್ದು. ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ಹೆಸರು ಬೇಳೆಯಿಂದ ಒಂದು ಹೆಲ್ದಿ ದೋಸೆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಅರ್ಧ ಕಪ್ನಷ್ಟು ಹೆಸರು ಬೇಳೆಯನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ 1 ಟೀ ಚಮಚದಷ್ಟು ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೀನಿ. ಇವೆರಡನ್ನ ಹಾಕಿಬಿಟ್ಟು ನೀರು ಹಾಕಿ ಒಂದು 2 ರಿಂದ 3 ಸರ್ತಿ ಚೆನ್ನಾಗಿ ಫಸ್ಟ್ ತೊಳೆಯೋಣ. ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಬೇರೆ ನೀರನ್ನು ಹಾಕಿ ಅರ್ಧ ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಿ. ಕಮ್ಮಿ ಅಂದರೆ ಅರ್ಧ ಗಂಟೆ. ನೀವು ತಕ್ಷಣಕ್ಕೆ ದೋಸೆ ಮಾಡೋದಿಲ್ಲ ಅಂತಿದ್ರೆ ನೀವು ಜಾಸ್ತಿ ಹೊತ್ತು ಕೂಡ ನೆನೆಸ್ಬೋದು, ಏನೂ ತೊಂದರೆ ಇಲ್ಲ. ಈಗ ಅರ್ಧ ಗಂಟೆ ನಂತರ ಇದು ಚೆನ್ನಾಗಿ ನೆಂದಿದೆ. ನಾನೀಗ ಇದನ್ನ ರುಬ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ. ಇದರ ಜೊತೆಗೆ 1 ಹಸಿಮೆಣಸಿನಕಾಯಿ, 3/4 ಇಂಚಿನಷ್ಟು ಶುಂಠಿ, 5 ಎಸಳು ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, ಒಂದು ಸ್ವಲ್ಪ ಪುದೀನ. ಇದು ಫ್ಲೇವರ್ಗೂ ಚೆನ್ನಾಗಿರುತ್ತೆ, ಜೀರ್ಣಕ್ಕೂ ಒಳ್ಳೆಯದು. ದೋಸೆ ಗರಿ ಗರಿಯಾಗಿ ಬರೋದಕ್ಕೆ 2 ಟೀ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, 1 ಕಟ್ಟಿನಷ್ಟು ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪನ್ನು ನೀವು ಸಣ್ಣದಾಗಿ ಹೆಚ್ಚಿ ಹಾಕೊಳ್ಳಿ. ನಾನಿಲ್ಲಿ ನಿಮಗೆ ಎಷ್ಟು ಅಂತ ತೋರಿಸೋದಕ್ಕೋಸ್ಕರ ಇಡಿಯಾಗಿ ಹಾಕೊಳ್ತಾ ಇದ್ದೀನಿ. ಯಾಕೆಂದ್ರೆ ರುಬ್ಬೋದಿಕ್ಕೆ ಅದು ಈಸಿ ಆಗುತ್ತೆ ನೀವು ಕಟ್ ಮಾಡಿ ಹಾಕಿದ್ರೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಫಸ್ಟ್, ಆಮೇಲೆ ಬೇಕಾದ್ರೆ ಹಾಕೋಬಹುದು. ಯಾಕೆಂದ್ರೆ ಪಾಲಕ್ ಸೊಪ್ಪಲ್ಲಿ ಕೂಡ ನೀರಿರುತ್ತಲ್ವಾ, ಅದಕ್ಕೋಸ್ಕರ. ಈಗ ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಬಿ ಆದ್ಮೇಲೆ ತೋರಿಸ್ತೀನಿ. ರುಬ್ಬಿ ರೆಡಿ ಆಗಿದೆ, ನೋಡ್ಬೋದು. ತುಂಬಾ ನೀರಾಗಿ ರುಬ್ಕೊಂಡಿಲ್ಲ, ಈ ರೀತಿ ಸ್ವಲ್ಪ ದಪ್ಪನಾಗೇ ಇದೆ. ಈಗ ಇದನ್ನ ಪಾತ್ರೆಗೆ ಹಾಕೊಳ್ತಾ ಇದ್ದೇನೆ. ಹಿಟ್ಟು ಸ್ವಲ್ಪ ದಪ್ಪನಾಗೇ ಇರಲಿ. ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಅದರ ಒಂದು ಸ್ವಲ್ಪ ನೀರು ಹಾಕೊಂಡಿದ್ದೀನಿ. ಈಗ ಒಂದು 2 ಸ್ಪೂನ್ನಷ್ಟು. ನೋಡಿ, ಹಿಟ್ಟು ಈ ರೀತಿ ದಪ್ಪ ಇದೆ. ಈಗ ಒಂಚೂರು ನೀರು ಇನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಇನ್ನೊಂದು 2 ಸ್ಪೂನ್ನಷ್ಟು ಹಾಕೊಂಡಿದ್ದೀನಿ. ಈ ತರ ನೋಡ್ಕೊಂಡು ಹಾಕಿ. ಉದ್ದಿನ ಬೇಳೆ ದೋಸೆ ಹಿಟ್ಟು ಇರುತ್ತಲ್ವಾ, ಆ ಹದಕ್ಕೆ ಮಾಡ್ಕೊಳ್ಳಿ. ಹಿಟ್ಟು ಸ್ವಲ್ಪ ತೆಳುವಾದ್ರೆ ದೋಸೆ ಹಾಕಕ್ಕೆ ಏನಿಲ್ಲ, ಚೆನ್ನಾಗಿ ಬರುತ್ತೆ. ಆದ್ರೆ ಸ್ವಲ್ಪ ದಪ್ಪ ಇದ್ದಷ್ಟು ನಿಮ್ಗೆ ದೋಸೆ ತುಂಬಾ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಿಟ್ಟು ನೋಡಿ ಈ ಹದದಲ್ಲಿ ಇರಬೇಕು. ಹಿಟ್ಟನ್ನ ಸ್ವಲ್ಪ ಹೊತ್ತು ಇಡಬೇಕು ಅಂತ ಏನಿಲ್ಲ, ತಕ್ಷಣನೇ ದೋಸೆ ಮಾಡ್ಕೊಳ್ಬಹುದು. ಒಲೆ ಮೇಲೆ ತವಾ ಇಟ್ಟಿದ್ದೀನಿ. ಬಿಸಿ ಆದ್ಮೇಲೆ ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಚ್ಬಿಟ್ಟು ನಂತರ 1 ಸೌಟಷ್ಟು ಹಿಟ್ಟನ್ನ ಈ ರೀತಿ ತೆಳುವಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಷ್ಟೇ ತೆಳುವಾಗಿ ಮಾಡ್ಲಿಕ್ಕೂ ಬರುತ್ತೆ ಇದು. ನಾನಿಲ್ಲಿ ದೋಸೆ ಹಾಕಿದ್ದಕ್ಕಿಂತಲೂ ತೆಳುವಾಗಿ ನೀವು ಮಾಡ್ಕೋಬಹುದು, ತುಂಬಾ ಚೆನ್ನಾಗಿ ಬರುತ್ತೆ. ಮೇಲ್ಗಡೆ ಆಮೇಲೆ ಒಂದು ಸ್ವಲ್ಪ ಈರುಳ್ಳಿಯನ್ನ ಸಣ್ಣಗೆ ಕೊಚ್ಚಿ ಹಾಕೊಳ್ತಾ ಇದ್ದೀನಿ. ನಂತರ ಎಣ್ಣೆ ಹಾಕೊಳ್ಳಿ. ಈ ರೀತಿ ಎಣ್ಣೆ ತುಪ್ಪ ಏನು ಬೇಕಾದ್ರೂ ಹಾಕೋಬಹುದು. ಆಮೇಲೆ ಮುಚ್ಚಳ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ. ಬಿಸಿ ಬಿಸಿಯಾಗಿ ದೋಸೆಯನ್ನ ತಿಂದು ನೋಡಿ, ಅದ್ಭುತವಾಗಿರುತ್ತೆ ರುಚಿ. ಈಗ ಇದನ್ನ ತಿರುವಿ ಹಾಕೋಣ. ನೋಡಿ, ಸೂಪರ್ ಆಗಿ ಬಂದಿದೆ. ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ಅಲ್ವಾ. ದೋಸೆ ಕೂಡ ತುಂಬಾನೇ ರುಚಿಯಾಗಿರುತ್ತೆ. ದೋಸೆ ಗರಿ ಗರಿಯಾಗಿ ಬಂದಿದೆ. ಈಗ 2 ಕಡೆ ಬೇಯಿಸಿ ಆಗಿದೆ. ತಿರುವಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ಸೌಟಲ್ಲಿ ಅದನ್ನ ಒಂದ್ ಸ್ವಲ್ಪ ಒತ್ತಿ ಬಿಟ್ರೆ ಈರುಳ್ಳಿ ನೋಡಿ ಅದರಲ್ಲೇ ಇರುತ್ತೆ, ಅವಾಗ ಈ ರೀತಿ ಸಪರೇಟ್ ಆಗೋದಿಲ್ಲ. ಈಗ ಇನ್ನೊಂದು ದೋಸೆ ಮಾಡುವಾಗ್ಲೂ ಒಂದ್ ಸ್ವಲ್ಪ ಎಣ್ಣೆ ಹಚ್ಬಿಟ್ಟೆ ದೋಸೆ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ. ಈ ಮಸಾಲೆಗಳನ್ನ ಹಾಕುವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸ್ವಲ್ಪ ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕೋಬಹುದು, ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬಹುದು. ನೋಡಿದ್ರಲ್ಲ, ಹೆಸರು ಬೇಳೆಯಿಂದ ಗರಿ ಗರಿಯಾದ ಹೆಲ್ದಿ ದೋಸೆ. ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡು ತಿಂದು ನೋಡಿ, ಸೂಪರ್ ಆಗಿರುತ್ತೆ. ಈಗ ಹೆಸರು ಬೇಳೆಯಿಂದ ಇನ್ನೊಂದು ಆರೋಗ್ಯಕರವಾದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ನಷ್ಟು ಹೆಸರು ಬೇಳೆಯನ್ನ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಈಗ ನೀರು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಒಂದ್ಸರ್ತಿ ತೊಳೆಯಬೇಕು. ಚೆನ್ನಾಗಿ ತೊಳೆದಾದ್ಮೇಲೆ ಇದರ ನೀರನ್ನು ಬಸಿದು ತೆಗೀರಿ. ನಂತರ ಇದಕ್ಕೆ ಬೇರೆ ನೀರನ್ನು ಹಾಕಿ, ಅಂದ್ರೆ ಹೆಸರು ಬೇಳೆ ಮುಳುಗುವಷ್ಟು ನೀರನ್ನು ಸೇರಿಸಿಕೊಂಡು ಸುಮಾರು ಒಂದು 8 ನಿಮಿಷ ಇದನ್ನ ನೆನೆಯಲಿಕ್ಕೆ ಬಿಡಿ.
ಅಥವಾ ನೀವು ಇದನ್ನ ಬೆಳಿಗ್ಗೆ ತಿಂಡಿಗೆ ಮಾಡೋದಾದ್ರೆ ರಾತ್ರಿ ಕೂಡ ನೆನೆ ಹಾಕಿಟ್ಕೊಳ್ಬಹುದು. ಈಗ ನಾನು 8 ನಿಮಿಷದ ನಂತರ ಇದನ್ನ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಇದು ನೆಂದಿದೆ. ಇವಾಗ ಇದರ ನೀರನ್ನ ಬಸಿದು ತೆಗೆದಿಟ್ಕೊಳ್ಳಿ. ನಂತರ ಒಂದು ಬಾಣಲೆಗೆ 3 ಕಪ್ನಷ್ಟು ನೀರು ಹಾಕಿ ಅದನ್ನ ಒಲೆ ಮೇಲೆ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ. ನೀರೀಗ ಬಿಸಿ ಆಗಿದೆ. ಬಿಸಿ ಆದ್ಮೇಲೆ ಇದಕ್ಕೆ ಈ ಹೆಸರು ಬೇಳೆಯನ್ನ ಸೇರಿಸ್ಕೊಳ್ಬೇಕು. ಬಿಸಿ ನೀರಿಗೆ ಈ ಬೇಳೆ ಹಾಕಿದ್ಮೇಲೆ ಸ್ಪೂನಲ್ಲಿ ಒಂದ್ಸರ್ತಿ ಈ ರೀತಿ ಕಲಕಿ ಅದು ಗಂಟಾಗಬಾರ್ದು. ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಅಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 1/4 ಟೀ ಚಮಚದಷ್ಟು ಅರಿಶಿನ ಪುಡಿ ಕೂಡ ಹಾಕ್ತಾ ಇದ್ದೀನಿ. ಆಮೇಲೆ ಇದನ್ನ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಕುದಿದ ಮೇಲೆ ಮುಚ್ಚಳ ಮುಚ್ಚಿ ಕೂಡ ಬೇಯಿಸ್ಕೊಳ್ಬಹುದು ಅಥವಾ ಹಾಗೇನೆ ಓಪನ್ ಆಗಿ ಬೇಯಿಸ್ಕೊಳ್ಬಹುದು. ಮುಚ್ಚಳ ಮುಚ್ಚಿಟ್ಟು ಬೇಯಿಸೋದಾದ್ರೆ ಅದು ಉಕ್ಕಿ ಬಂದು ಚೆಲ್ಲಿ ಹೋಗದಂತೆ ಈ ರೀತಿ ಸ್ವಲ್ಪ ಓರೆಯಾಗಿ ಮುಚ್ಚಳವನ್ನು ಇಟ್ಕೊಳ್ಳಿ. ಒಂದು 8 ನಿಮಿಷದ ನಂತರ ಮುಚ್ಚಳ ತೆಗೆದು ನೋಡ್ತಾ ಇದ್ದೀನಿ. ಇವಾಗ ಇದು ಬೆಂದಿದೆ. ಬಾಯಿಗೆ ಹಾಕಿ ನೋಡಿದಾಗ ನಮಗೆ ತಿನ್ನು ನೋಡಿದಾಗ ಗೊತ್ತಾಗುತ್ತೆ ನೋಡಿ, ಸ್ವಲ್ಪ ಮೆತ್ತಗಾಗುತ್ತಲ್ವಾ, ಅಷ್ಟಾದ್ರೆ ಸಾಕು. ತುಂಬಾ ಜಾಸ್ತಿ ಬೆಂದ್ರೆ ಅದು ಮುದ್ದೆ ಆಗ್ಬಿಡುತ್ತೆ. ಆಮೇಲೆ ನೋಡಿ ಈ ಬೆರಳಲ್ಲಿ ಈ ರೀತಿ ಮಾಡಿದಾಗ ಈ ತರ ಪುಡಿ ಆಗ್ಬೇಕು, ಅಷ್ಟೇ ಬೇಯಬೇಕಿದು. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಈಗ ಇದರ ನೀರನ್ನು ಸೋಸಿ ತೆಗಿಬೇಕು. ಈ ರೀತಿ ಹದವಾಗಿ ಬೆಂದ್ರೆ ನೋಡಿ ಬೇಳೆ ಈ ರೀತಿ ಉದುರುದ್ರಾಗಿರುತ್ತೆ. ಜಾಸ್ತಿ ಬೆಂದ್ರೆ ಮುದ್ದೆ ಆಗುತ್ತೆ. ಎಲ್ಲ ನೀರು ಸೋಸಿ ಆದ್ಮೇಲೆ ಈ ತರ ಉದುರುದ್ರಾಗಿ ಇರಬೇಕಿದು. ಈಗ ಈ ನೀರನ್ನು ಚೆಲ್ಲಬೇಡಿ. ಇದನ್ನ ನೀವು ಸಾಂಬಾರ್ ಅಥವಾ ರಸಂ ಮಾಡ್ಲಿಕ್ಕೆ ಉಪಯೋಗಿಸ್ಕೊಳ್ಬಹುದು. ನಂತರ ಒಲೆ ಮೇಲೆ ಬಾಣಲೆ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಒಂದು 3 ಸ್ಪೂನ್ ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪದ ಬದಲು ನೀವು ಬೇಕಾದ್ರೆ ಎಣ್ಣೆ ಕೂಡ ಹಾಕ್ಬಹುದು. ಆಮೇಲೆ ಅರ್ಧ ಟೀ ಚಮಚ ಸಾಸಿವೆ, ಒಂದು ಅರ್ಧ ಟೀ ಚಮಚದಷ್ಟು ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಅನ್ಬೇಕು. ಉದ್ದಿನ ಬೇಳೆ ಸ್ವಲ್ಪ ಕೆಂಪಗಾದ್ಮೇಲೆ ಇದಕ್ಕೆ 2 ಒಣಮೆಣಸಿನಕಾಯಿ, 2 ಹಸಿಮೆಣಸಿನಕಾಯಿಯನ್ನ ಹಾಕ್ತಾ ಇದ್ದೀನಿ. ನಂತರ ಸ್ವಲ್ಪ ಕರಿಬೇವನ್ನು ಹಾಕ್ಬಿಟ್ಟು ಸ್ವಲ್ಪ ಇದು ಫ್ರೈ ಆಗಲಿ. ಆಮೇಲೆ ಇದಕ್ಕೆ 1/4 ಟೀ ಚಮಚದಷ್ಟು ಇಂಗಿನ ಪುಡಿ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಹೆಸರು ಬೇಳೆಯನ್ನು ಹಾಕ್ತಾ ಇದ್ದೀನಿ. ಹೆಸರು ಬೇಳೆ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸರ್ತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಜಾಸ್ತಿ ಉರಿ ಇಟ್ಕೊಳ್ಬೇಡಿ, ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಕೊನೆಯದಾಗಿ ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಬೇಕಾದ್ರೆ ಸ್ವಲ್ಪ ನೀವು ಇದಕ್ಕೆ ನಿಂಬೆ ರಸವನ್ನು ಕೂಡ ಹಾಕಬಹುದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ರೆಡಿ ಆಗಿದೆ. ಇದು ಮಂಗಳೂರು ಕಡೆ ಮಾಡುವಂತಹ ಒಂದು ಹೆಸರು ಬೇಳೆಯ ಉಸ್ಲಿ ಅಂತ ಇದಕ್ಕೆ ಹೇಳ್ತೀವಿ. ಇದನ್ನು ನಾವು ಕಾಫಿ ಟೀ ಜೊತೆಗೆ ಹಾಗೇನೆ ತಿನ್ಬಹುದು. ಬೇಗನೆ ಮಾಡಿಕೊಳ್ಳುವಂತಹ ಒಂದು ಆರೋಗ್ಯಕರವಾದ ತಿಂಡಿ ಇದು. ಈಗ ಹೆಸರು ಬೇಳೆಯಿಂದ ಇನ್ನೊಂದು ಗರಿಗರಿಯಾಗಿರುವಂತಹ ದೋಸೆ ರೆಸಿಪಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ನಷ್ಟು ಹೆಸರು ಬೇಳೆಯನ್ನ ಒಂದು ಪಾತ್ರೆಗೆ ಹಾಕಿಬಿಟ್ಟು ಅದಕ್ಕೆ ನೀರು ಹಾಕಿ 1-2 ಸರ್ತಿ ಅದನ್ನ ತೊಳಿತಾ ಇದ್ದೀನಿ. ಇದನ್ನು ತೊಳೆದಾದ್ಮೇಲೆ ಇದಕ್ಕೆ ಬೇರೆ ನೀರನ್ನು ಹಾಕಿ 15ರಿಂದ 20 ನಿಮಿಷ ಇದನ್ನ ನೆನೆಯಲಿಕ್ಕೆ ಬಿಡಿ. 15 ನಿಮಿಷ ಆದ್ಮೇಲೆ ಈ ರೀತಿ ಚೆನ್ನಾಗಿ ನೆಂದಿರುತ್ತೆ. ನಂತರ ಇದರ ನೀರನ್ನು ಬೆಸೆದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇವಾಗ. ನಂತರ ಇದರ ಜೊತೆಗೆ ಒಂದು ಸಣ್ಣ ತುಂಡು ಈರುಳ್ಳಿಯನ್ನು ಹಾಕೊಳ್ಳಿ. ಆಮೇಲೆ 3 ಸ್ಪೂನ್ನಷ್ಟು ತೆಂಗಿನ ತುರಿಯನ್ನು ಹಾಕೊಳ್ಳಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ 3 ಹಸಿಮೆಣಸಿನಕಾಯಿ, 1 ಸಣ್ಣ ತುಂಡು ಶುಂಠಿಯನ್ನ ಸಣ್ಣದಾಗಿ ಹೆಚ್ಚಿ ಹಾಕೊಳ್ಳಿ. ದೋಸೆ ಗರಿಗರಿಯಾಗಿ ಬರಲಿಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು, ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ಸ್ವಲ್ಪ ತರಿ ಇದ್ರೂ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ ದೋಸೆ. ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ. ರುಬ್ಬಿದ ಹಿಟ್ಟನ್ನ ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ. ನಂತರ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಸೇರಿಸ್ತಾ ಇದ್ದೀನಿ. ತುಂಬಾ ಜಾಸ್ತಿ ನೀರು ಹಾಕೋದು ಬೇಡ. ರುಬ್ಬಿದ ಹಿಟ್ಟು ಸ್ವಲ್ಪ ದಪ್ಪವಾಗಿದ್ರೆ ಒಳ್ಳೆಯದು. ರುಬ್ಬಿದ ತಕ್ಷಣವೇ ದೋಸೆಯನ್ನ ಮಾಡ್ಕೊಳ್ಬಹುದು. ಕಾವಲಿಯನ್ನ ಒಲೆ ಮೇಲಿಟ್ಟು ಅದು ಚೆನ್ನಾಗಿ ಬಿಸಿ ಆದ್ಮೇಲೆ ಸ್ವಲ್ಪ ನೀರು ಹಾಕಿ ಅದನ್ನ ಒರೆಸ್ಬಿಟ್ಟು ಆಮೇಲೆ ಈ ರೀತಿ 1 ಸೌಟಷ್ಟು ಹಿಟ್ಟನ್ನ ಹಾಕಿ ದೋಸೆಯನ್ನ ತೆಳುವಾಗಿ ಹಾಕೊಳ್ಳಿ. ದೋಸೆ ಹಾಕುವಾಗ ಉರಿಯನ್ನು ಹೈ ಫ್ಲೇಮ್ನಲ್ಲಿ ಇಡಿ. ನಂತರ ನಿಧಾನ ಉರಿಯಲ್ಲಿಟ್ಟು ದೋಸೆಯನ್ನ ಕಾಯಿಸ್ಕೊಳ್ಳಿ. ತುಂಬಾ ಗರಿಗರಿಯಾಗಿ ಬರುತ್ತೆ. ಆಮೇಲೆ ಮುಚ್ಚಳ ಇಟ್ಟು ಬೇಯಿಸ್ಕೊಳ್ಳಿ.
ದೋಸೆ ಸ್ವಲ್ಪ ಬೆಂದ ಮೇಲೆ ಮುಚ್ಚಳವನ್ನು ತೆಗೆದು ಅದರ ಮೇಲ್ಗಡೆ ಎಣ್ಣೆ ಅಥವಾ ತುಪ್ಪ ಹಾಕಿ ಸ್ವಲ್ಪ ಹೊತ್ತು ಗರಿಗರಿಯಾಗಿ ಅದನ್ನು ಬೇಯಿಸ್ಕೊಳ್ಳಿ. ನೋಡಿ, ದೋಸೆ ತುಂಬ ಕಲರ್ಫುಲ್ ಆಗಿ ಗರಿಗರಿಯಾಗಿ ಬಂದಿದೆ. ಈಗ ಇದನ್ನು ತೆಗಿತಾ ಇದ್ದೀನಿ. ಈ ದೋಸೆಯನ್ನು ಒಂದೇ ಕಡೆ ಬೇಯಿಸ್ಬೋದು ಅಥವಾ ಈ ರೀತಿ ಮಗಚಿ ಹಾಕಿ ಎರಡೂ ಕಡೆ ಕೂಡ ಬೇಯಿಸ್ಕೊಳ್ಬೋದು. ತುಂಬಾ ಗರಿಗರಿಯಾಗಿ ಬರುತ್ತೆ, ಹಾಗೆಯೇ ತುಂಬ ಅಂದರೆ ತುಂಬ ರುಚಿಕರವಾಗಿರುತ್ತೆ. ಹೆಸರು ಬೇಳೆಯಿಂದ ಮಾಡುವಂತಹ ಈ 3 ರೀತಿಯ ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಒಂದು 30 ವಿಧದ ಬ್ರೇಕ್ಫಾಸ್ಟ್ ರೆಸಿಪಿಗಳು ತುಂಬ ಸುಲಭವಾಗಿ ಮಾಡುವಂಥದ್ದು. ಅಂದರೆ ಅಕ್ಕಿ ಹಿಟ್ಟು, ಇಡ್ಲಿ ರವೆ, ಗೋಧಿ ಹಿಟ್ಟು, ರಾಗಿ ಹಿಟ್ಟು, ರಾಗಿಯಿಂದ ಮಾಡುವಂತಹ ಬೆಳಗಿನ ತಿಂಡಿಗೆ ನಿಮಗೆ ಅನುಕೂಲವಾಗುವಂತಹ ಒಂದು ಅಡುಗೆಗಳು. ಇದನ್ನು ನಾನು ಒಂದೇ ಪ್ಲೇಲಿಸ್ಟಲ್ಲಿ ಹಾಕಿದ್ದೀನಿ. ಖಂಡಿತ ನೀವು ಅದನ್ನು ಚೆಕ್ ಮಾಡ್ಬೋದು. ಒಂದೊಂದು ವಿಡಿಯೋದಲ್ಲಿ 3 ವಿಡಿಯೋಗಳು ಇದೆ. ಹಾಗಾಗಿ ನಿಮಗೆ ಇದು ಖಂಡಿತ ಅನುಕೂಲ ಆಗುತ್ತೆ. ಈ ಎಲ್ಲ ರೀತಿಯ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ನೀವು ನೋಡಿ, ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡು ತಿಂದು ನೋಡಿ, ನಮಗೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.